ಮುಖ್ಯಮಂತ್ರಿಗಳ ಆಪತ್ಕಾಲ ಯಾನ, ಆಪತ್ಕಾಲ ಯಾನ ಅದನ್ನ ಈ ಕಾರ್ಯಕ್ರಮ ರೂಪಿಸಿರ್ತಕ್ಕಂಥದ್ದೇ ಇದಕ್ಕೋಸ್ಕರ. ಈಗ 65 ಆಂಬ್ಯುಲೆನ್ಸ್ಗಳನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯ ವ್ಯಾಪಕವಾಗಿ ಇಡೀ ರಾಜ್ಯಕ್ಕೆ ಅದು ರಾಷ್ಟ್ರೀಯ ಹೆದ್ದಾರಿಗಳಿರ್ಬೋದು, ರಾಜ್ಯ ಹೆದ್ದಾರಿಗಳಿರ್ಬೋದು ಅಥವಾ ಜಿಲ್ಲಾ ರಸ್ತೆಗಳಿರ್ಬೋದು, ಎಲ್ಲ ರಸ್ತೆಗಳಲ್ಲೂ ಕೂಡ ಅಪಘಾತಗಳು ಸಂಭವಿಸ್ತಾ ಇರ್ತವೆ. ಅಪಘಾತಗಳು ಕಡಿಮೆ ಆಗಬೇಕಾದ್ರೆ, ನಿಲ್ಲಬೇಕಾದ್ರೆ ನಾವು ಯಾರು ಸ್ಕೂಟರ್ ಓಡಿಸ್ತೀವಿ, ಕಾರ್ ಓಡಿಸ್ತೀವಿ, ಅವರೆಲ್ಲರೂ ಕೂಡ ಸ್ವಲ್ಪ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡ್ತಕ್ಕಂಥದ್ದನ್ನು ಕಲಿಬೇಕು. ಬಹಳ ಜನ ಕುಡಿದ್ಬಿಟ್ಟು ಓಡಿಸೋದು, ಬಹಳ ಬೋರ್ಡ್ಗಳು ಹಾಕಿರ್ತಾರೆ, ಕುಡಿದು ವಾಹನವನ್ನು ಓಡಿಸುವುದು ಅಪಾಯಕಾರಿ ಅಂತ. ಅದ್ ನೋಡ್ಕೊಂಡೇ ಕುಡಿದ್ಬಿಟ್ಟು ಹೊರಟೋಯ್ತಾರೆ. ಇಲ್ಲಿ ಮೂತ್ರ ವಿಸರ್ಜನೆ ಮಾಡಿದ್ರೆ ಶಿಕ್ಷೆಗೆ ಒಳಪಡಿಸಲಾಗುತ್ತದೆ ಅಂತ ಬರೆದಿರ್ತಾರೆ. ಅದ್ ನೋಡ್ಕೊಂಡು ಯೂರಿನ್ ಪಾಸ್ ಮಾಡೋದು. ನಮ್ಮ ಮೇಷ್ಟ್ರೊಬ್ರು ಹೇಳ್ತಾ ಇದ್ರು, ಹಿಂದಿ ಮೇಷ್ಟ್ರು, ಅವರು ಹೈಸ್ಕೂಲ್ನಲ್ಲಿದ್ದಾಗ, ಆಯ್ತಪ್ಪ ಅದು ಬೋರ್ಡ್ ಹಾಕಿದ್ದಾರೆ, ಆ ಬೋರ್ಡ್ ಮೇಲೆ ನಾನು ಯೂರಿನ್ ಪಾಸ್ ಮಾಡಲ್ಲ, ಕೆಳಗಡೆ ಮಾಡ್ತಾ ಇದ್ದೀನಿ, ಅದರಿಂದ ನನಗೆ ಅನ್ವಯ ಆಗೋದಿಲ್ಲ ಅಂತ. ನಮ್ಮ ಜನ ಇದ್ದಾರಲ್ಲ, ಚಾಪೆ ಕೆಳಗಡೆ ನುಗ್ಗು ಅಂತಂದ್ರೆ ಇಲ್ಲ, ನಾನು ರಂಗೋಲಿ ಕೆಳಗಡೆ ನುಗ್ಬಿಡ್ತೀನಿ ಅಂತ. ಇದಕ್ಕೆ ಡಿಫೆನ್ಸ್ಗಳನ್ನ ಹುಡುಕ್ತಕ್ಕಂಥ ಕೆಲಸ ಮಾಡಿ ಅವೆಲ್ಲ ಬಿಟ್ಟುಬಿಡಿ. ಇನ್ಮೇಲೆ ಈ ಸಂಚಾರಿ ನಿಯಮಗಳಿದಾವಲ್ಲ ಅದನ್ನು ಪಾಲನೆ ಮಾಡ್ತಕ್ಕಂಥದನ್ನ ಎಲ್ಲರೂ ಕಲಿಬೇಕು. ಅವರು ಬಸ್ ಡ್ರೈವರ್ ಇರಲಿ, ಲಾರಿ ಡ್ರೈವರ್ ಇರಲಿ, ಮೋಟಾರ್ ಸವಾರರು ಇರಲಿ, ಅಥವಾ ಮತ್ತೆ ರಸ್ತೆ ಕ್ರಾಸ್ ಮಾಡೋರು ಇರಲಿ, ನಮಗೆ ಗೊತ್ತಿರ್ತದೆ ಅಲ್ಲಿ ರಸ್ತೆ ಕ್ರಾಸ್ ಮಾಡಬೇಕು, ಯಾವ ಜಾಗದಲ್ಲಿ ಕ್ರಾಸ್ ಮಾಡಬೇಕು ಅಂತ ಬರೆದಿರ್ತಾರೆ. ಅಂಥ ರಸ್ತೆಗಳಲ್ಲಿ ಕ್ರಾಸ್ ಮಾಡೋದಕ್ಕೆ ಹೋಗೋದೇ ಇಲ್ಲ. ಸುಮ್ಮನೆ ಎಲ್ಲಿ ಅಂದ್ರೆ ಅಲ್ಲಿ ಹೋಗ್ಬಿಡೋದು, ಅಥವಾ ಕುಡಿದ್ಬಿಟ್ಟು ಒಲಾಡ್ಕೊಂಡು ಹೋಗೋದು. ರಸ್ತೆ ಪೂರ ಏನು ರಸ್ತೆನೇ ಇವ್ರದು ಅನ್ನೋ ಥರ ಓಲಾಡ್ತಾ ಇರ್ತಾರೆ, ರಸ್ತೆ ತುಂಬ ತಿರುಗಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಂಥವೆಲ್ಲ ಬಿಡಬೇಕು. ಅದಕ್ಕೆ ಸಂಚಾರಿ ನಿಯಮಗಳನ್ನು ಈ ಪ್ರಾಧಿಕಾರ ಆಗಿರೋದೇ ಅದಕ್ಕೋಸ್ಕರ ಜಾಗೃತಿ ಮೂಡಿಸ್ಬೇಕು ಅಂತೇಳಿ.